ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ನಾಮಪತ್ರ ಸಲ್ಲಿಸುವುದಾಗಿ ಜಿಲ್ಲಾಧಿಕಾರಿಗಳಿಂದ ಸುದ್ದಿಗೋಷ್ಠಿ. ಜಿಲ್ಲೆಯ ಅಗ್ರಹಾರ ಗ್ರಾಮದಲ್ಲಿ ನೀರಿಗಾಗಿ ತತ್ತರಿಸಿದ ಗ್ರಾಮಸ್ಥರು ಬೆಂದಿಗೆ ಹಿಡಿದು ಗಂಟೆಗಟ್ಟಲೆ ಅಲೆದಾಡಿದರೂ ಕೂಡ 3 ಬಿಂದಿಗೆ ನೀರಿಗೆ ನಿಟ್ಟುಸಿರು ಬಿಡುವ ಪರಿಸ್ಥಿತಿ ನಿರ್ಮಾಣ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 2ರಂದು ಬೀದರ್ನಲ್ಲಿ ಬೃಹತ್ ಪ್ರಚಾರ ಸಭೆಯ ಆಯೋಜನೆ. ಈಶ್ವರ್ ಬಿ ಖಂಡ್ರೆ ಅವರ ಹೇಳಿಕೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವತಿಯಿಂದ ವಿಶ್ವ ರಂಗಭೂಮಿ ದಿನಾಚರಣೆ. ವಾರ್ತೆಯ ವಿವರಗಳು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹದೇವ್ ಅವರು ಮಾತನಾಡಿದರು. ಭಾರತ ಚುನಾವಣಾ ಆಯೋಗವು 2019ರಲ್ಲಿ ಜರುಗಲಿರುವ 16ನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸಿ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿದೆ. ಸದರಿ ಅಧಿಸೂಚನೆಯನ್ವಯವಾಗಿ 2019ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯು ರಾಜ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು, ಎಲ್ಲಾ ಅಭ್ಯರ್ಥಿಗಳು ನಾಮಪತ್ರವನ್ನು ದಿನಾಂಕ 28/3/2019ರಿಂದ 4/4/2019ರವರೆಗೆ ಕಚೇರಿ ಕಾರ್ಯನಿರ್ವಹಿಸುವ ದಿನದಂದು ಬೆಳಗ್ಗೆ 11 ಗಂಟೆಯಿಂದ 3 ಗಂಟೆಯವರೆಗೆ ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಚುನಾವಣಾಧಿಕಾರಿಗಳಿಗೆ ಅಥವಾ ಸಹಾಯಕ ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹದೇವ್ ಅವರು ಮಾತನಾಡಿದರು. ನಾಮಪತ್ರಗಳನ್ನು ಏಪ್ರಿಲ್ 4ರವರೆಗೆ ಕಚೇರಿ ಕಾರ್ಯನಿರ್ವಹಿಸುವ ದಿನಗಳಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವ ಚುನಾವಣಾ ಅಧಿಕಾರಿಗಳ ಕೊಠಡಿಯಲ್ಲಿ ಚುನಾವಣಾ ಅಧಿಕಾರಿಗಳು ಅಥವಾ ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ ನಾಮಪತ್ರ ಸಲ್ಲಿಸಬಹುದು. ನಾಮಪತ್ರ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿ ಒಳಗೊಂಡಂತೆ ಒಟ್ಟು 5 ಜನರಿಗೆ ಮಾತ್ರ ಚುನಾವಣಾ ಅಧಿಕಾರಿಗಳ ಕೊಠಡಿಯಲ್ಲಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನಾಮಪತ್ರ ಸಲ್ಲಿಸುವ ವೇಳೆ ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದ ಆವರಣದ 100 ಮೀಟರ್ ವ್ಯಾಪ್ತಿಯಲ್ಲಿ ಕೇವಲ 3 ವಾಹನಗಳಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವಿರುತ್ತದೆ. ಈ ಅವಧಿಯಲ್ಲಿ ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯದ ಆವರಣದ ಸುತ್ತಲೂ ಮುಷ್ಕರ ಹಾಗೂ ಪ್ರತಿಭಟನೆಗಳನ್ನು ನಿಷೇಧಿಸಲಾಗಿದೆ ಎಂದು ಅವರು ಹೇಳಿದರು. ಮತದಾನವು ದಿನಾಂಕ ಏಪ್ರಿಲ್ 23ರ ಬೆಳಿಗ್ಗೆ 7ರಿಂದ ಸಂಜೆ 6ರವರೆಗೆ ಜರುಗಲಿದೆ ಎಂದು ತಿಳಿಸಿದರು. ಜಿಲ್ಲೆಯ ಎಲ್ಲ ಸರ್ಕಾರಿ ಪ್ರವಾಸಿ ಮಂದಿರಗಳಲ್ಲಿ ರಾಜಕೀಯ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಪ್ರವಾಸಿ ಮಂದಿರಗಳನ್ನು ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಹಾಗೂ ಮುಖಂಡರಿಗೆ ನೀಡದಂತೆ ಸೂಚಿಸಲಾಗಿದೆ. ಪ್ರವಾಸಿ ಮಂದಿರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇವುಗಳನ್ನು ಚುನಾವಣೆ ಕರ್ತವ್ಯಕ್ಕೆ ಮಾತ್ರ ಬಳಕೆ ಮಾಡಲಾಗುವುದು ಎಂದು ಮಾತನಾಡಿ ಅವರು ತಿಳಿಸಿದರು. 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಚುನಾವಣೆ ನಡೆಯುತ್ತೆ. ಇದು ವೇಳೆ, ಚುನಾವಣಾ ವೇಳೆ. 28/3/2019ರಿಂದ 4/4/2019ರವರೆಗೆ ನಾಮಪತ್ರಗಳನ್ನು ಪ್ರತಿದಿನ 11 ಗಂಟೆಯಿಂದ 3 ಗಂಟೆಯವರೆಗೆ ನಾವು ಸ್ವೀಕರಿಸ್ತೇವೆ. ಯಾರು ಅಭ್ಯರ್ಥಿಗಳಿದ್ದಾರೆ ಅವರು ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ, ಜಿಲ್ಲಾಧಿಕಾರಿಗಳಿಗಾಗಲಿ ಅಂದರೆ ಜಿಲ್ಲಾ ಚುನಾವಣಾಧಿಕಾರಿಗಾಗಲಿ ಇಲ್ಲ ಅಪರ ಜಿಲ್ಲಾಧಿಕಾರಿಗಳಾದಂತಹ ಉಪಚುನಾವಣಾ ಅಧಿಕಾರಿಗಳಾದ ಶ್ರೀ ರುದ್ರೇಶ್ ಅವರಿಗೆ ತಮ್ಮ ನಾಮಪತ್ರ, ಯಾವುದೇ ಒಬ್ಬ ಅಭ್ಯರ್ಥಿ ಈ ಕಚೇರಿಯ 100 ಮೀಟರ್ನವರೆಗೆ ಯಾರೂ ಕೂಡ ಹೆಚ್ಚು ಜನಗಳನ್ನು ಕರೆದುಕೊಂಡು ಬರಲಿಕ್ಕೆ ಅವಕಾಶ ಇಲ್ಲ. ಕಚೇರಿಯ ಒಳಗಡೆ, ಚುನಾವಣಾಧಿಕಾರಿಯ ಕಚೇರಿಯ ಒಳಗಡೆ ಒಬ್ಬರು ಕ್ಯಾಂಡಿಡೇಟು ಮತ್ತು ಅವ್ರ ಜೊತೆಯಲ್ಲಿ 4 ಜನ ಮಾತ್ರ ಬರಲಿಕ್ಕೆ ಅವಕಾಶ ಇದೆ. ಚುನಾವಣಾಧಿಕಾರಿಯ ಕಚೇರಿಯ 100 ಮೀಟರ್ನ ಒಳಗಡೆ 3 ವೆಹಿಕಲ್ಗಳಿಗೆ ಮಾತ್ರ ಅವಕಾಶ ಇರ್ತದೆ. ಆದರೆ 5 ಜನ ಮಾತ್ರವೇ ಕಚೇರಿಯ ಒಳಗಡೆ ಬರಲಿಕ್ಕೆ ಅವ್ರಿಗೆ ಅವಕಾಶ ಇರ್ತದೆ ಅನ್ನೋದನ್ನು ದಯವಿಟ್ಟು ತಾವು ಹೈಲೈಟ್ ಮಾಡಬೇಕಂತೇಳಿ ನಾನು ಕೇಳ್ತಾ ಇದ್ದೇನೆ. ಪ್ರತಿಯೊಬ್ಬ ಅಭ್ಯರ್ಥಿ 4 ನಾಮಪತ್ರಗಳನ್ನು ಸಲ್ಲಿಸಬಹುದು. ಅದು ಮ್ಯಾಕ್ಸಿಮಮ್ಮು. 25,000 ರೂಪಾಯಿಗಳ ಠೇವಣಿಯನ್ನು ಅವರು ಇಡಬೇಕಾಗ್ತದೆ. ಅವರು SC/ST ಆಗಿದ್ದರೆ ಅವರಿಗೆ 50% ಅವರಿಗೆ ರಿಯಾಯಿತಿ ಇರ್ತದೆ. ಅವರು 12,500 ರೂಪಾಯಿಯನ್ನು ಕೊಡಬಹುದು. ಒಬ್ಬ ಕ್ಯಾಂಡಿಡೇಟ್ ಇಡೀ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಚುನಾವಣೆ ಕಳೆಯುವವರೆಗೆ ಗರಿಷ್ಠ 70 ಲಕ್ಷ ರೂಪಾಯಿಗಳನ್ನಷ್ಟೇ ಖರ್ಚು ಮಾಡಬಹುದು. ನಮ್ಮ ಜಿಲ್ಲೆಯ ಎಲ್ಲ ಪ್ರವಾಸಿ ಕೇಂದ್ರಗಳಲ್ಲಿ ಪ್ರವಾಸಿ ಕೇಂದ್ರಗಳನ್ನು, ಅತಿಥಿ ಗೃಹಗಳನ್ನು ನಾವು ನಮ್ಮ ವಶಕ್ಕೆ ತೆಗೆದುಕೊಂಡಿದ್ದೇವೆ. ಅವನ್ನು ಚುನಾವಣಾ ಉದ್ದೇಶಕ್ಕೆ ಮಾತ್ರವೇ ನಾವು ಬಳಸ್ತೇವೆ. ಎಲ್ಲ ಜನಪ್ರತಿನಿಧಿಗಳು ಬಳಸುವಂತಹ ಸಾರ್ವಜನಿಕ ವಾಹನ ಏನಿತ್ತು, ಅವರಿಗೆ ಸರ್ಕಾರದಿಂದ ಕೊಟ್ಟ ವಾಹನಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಪೋಸ್ಟರ್ಗಳನ್ನು ನಾವು ತೆಗೆದಿದ್ದೇವೆ.
27 ಸ್ಟ್ಯಾಟಿಕ್ ಟೀಮ್ಗಳು 24 ಗಂಟೆ ಕೆಲಸ ಮಾಡ್ತವೆ. ಸ್ಟ್ಯಾಟಿಕ್ ಟೀಮ್ಗಳಂದರೆ ನಮ್ಮ ಚೆಕ್ ಪೋಸ್ಟ್ಗಳು. ಇವು ನಿರಂತರವಾಗಿ 27 ಸ್ಥಳಗಳಲ್ಲಿ ಕೆಲಸ ಮಾಡ್ತಾಯಿವೆ. ಯಾರೇ ಬಂದರೂ ಹೋದರೂ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅವರುಗಳಿಗೆ ಈ ಸರ್ತಿ ಮಿನಿಮಮ್ ಸೌಲಭ್ಯವನ್ನು ಕೂಡ ಒದಗಿಸ್ಕೊಟ್ಟಿದ್ದೀವಿ. ತಾವುಗಳು ಹೋಗಿ ನೋಡಬಹುದು. ಈ ಬಿಸಿಲಿನ ಕಾರಣಕ್ಕೋಸ್ಕರ ಕುಡಿಯುವ ನೀರು, ಫ್ಯಾನು, ಉಳ್ಕೊಳ್ಳಿಕ್ಕೆ ಒಳ್ಳೆಯ ಸ್ಥಳವನ್ನು ನಾವು ಈ ಸರ್ತಿ ಮಾಡಿಕೊಟ್ಟಿದ್ದೀವಿ. ಅದು ಒಂದು ವಿಶೇಷ ಈ ಚುನಾವಣೆದು. ಮುಂದಿನ ಸರ್ತಿ ನಾವು ಎಲ್ಲ ಈ ಥರದ ಇದಕ್ಕೆ ಏನು ಚೆಕ್ ಪೋಸ್ಟ್ಗಳಿಗೆ ಟಾಯ್ಲೆಟ್ಗಳನ್ನು ಕೂಡ, ಕೆಮಿಕಲ್ ಟಾಯ್ಲೆಟ್ಗಳನ್ನು ಕೂಡ ಮಾಡಿಕೊಡ್ಬೇಕು ಅಂತ ಈಗ ಆಲೋಚನೆ ಮಾಡಿದ್ದೀವಿ. ಮುಂದೆ ಎಲೆಕ್ಷನ್ ನಡೆದ್ರೆ ಅದನ್ನು ಮಾಡಬೇಕಂತ ಇದ್ದೇವೆ. ಈ ಸರ್ತಿನೇ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಇನ್ನು ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳ್ಬೋದು. ಅದರಂತೆ ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಗಾಳಿಯವರು ಮಾತನಾಡಿ, ಮಾದರಿ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಇದುವರೆಗೂ ಅಬಕಾರಿ ಇಲಾಖೆಯವರಿಂದ ವಿವಿಧೆಡೆ ದಾಳಿ ಮಾಡಿ ಅಕ್ರಮ ಸಾಗಾಣಿಕೆ ವಶಪಡಿಸಿಕೊಂಡ ಕುರಿತು ವಿವರಣೆಯನ್ನು ನೀಡಿದರು. ಒಟ್ಟು ಲಿಕ್ಕರ್ ಸೀಸ್ ಆಗಿರೋದು 6,716 ಲೀಟರ್ಸ್. ಸೊ ಅದರದ್ದು ಅಮೌಂಟು 1,33,64,584 ರೂಪಾಯಿ. ಸೊ ಇದು ಎಲ್ಲ ಫ್ಲೈಯಿಂಗ್ ಸ್ಕ್ವಾಡು, ಎಕ್ಸೈಸು, ಪೊಲೀಸ್ ಮತ್ತು ಎಲ್ಲ ಸೇರಿ ಒಟ್ಟು ಸೀಸ್ ಆಗಿರೋ ಲಿಕ್ಕರ್ ಕ್ವಾಂಟಿಟಿ 6,716 ಲೀಟರ್. ಸೊ ಇದ್ರದ್ದು ವ್ಯಾಲ್ಯೂ 1,33,64,584 ರೂಪಾಯಿ. ಎಲ್ಲ ಸೇರಿ. ಮತ್ತು ಎಲೆಕ್ಷನ್ ರಿಲೇಟೆಡ್ಗೆ ಸೀಸ್ ಆದಂಥ ನಾರ್ಕೋಟಿಕ್ಸ್, ಗಾಂಜಾ ಇರ್ಬೋದು, ಬೇರೆ ಬೇರೆ ಥರ ಸೈಕೋಟ್ರೋಪಿಕ್ ಸೀಸ್ಡ್ ಐಟಮ್ಸ್ ಇದ್ದು 117.539 kg, 117.539 kg. ಅಮೌಂಟಲ್ಲಿ 4,70,000. 117.539 kg narcotic seized. Amount is 4,70,000. ಸೊ ಈ ಚುನಾವಣೆಗೆ ಸಂಬಂಧಪಟ್ಟಂತೆ 7 ಕಾರು, 18 ಟೂ ವೀಲರ್, 6 ಮೊಬೈಲ್ ಮತ್ತು 1 ಹೆವಿ ಟ್ರಕ್ ವೆಹಿಕಲ್ನ ಸೀಸ್ ಮಾಡಲಾಗಿದೆ. ಈ ಎಲ್ಲ ಸೀಸ್ ಮಾಡಿದ್ದ ವ್ಯಾಲ್ಯೂ 47,84,000. ವೆಹಿಕಲ್ಸ್ ಎಕ್ಸ್ಪೆಂಡಿಚರ್ ರಿಲೇಟೆಡ್ FIRs ಬೈ ಫ್ಲೈಯಿಂಗ್ ಸ್ಕ್ವಾಡ್ 2 ಮತ್ತು ಎಕ್ಸೈಸ್ ಲಾ ಮತ್ತು ಬೇರೆ ಇದರಲ್ಲಿ 1. ಇಷ್ಟು FIRs ಆಗಿದೆ. ಟೋಟಲ್ ಪ್ರಕರಣ ಎಷ್ಟು ಕೇಸಸ್? ಟೋಟಲ್ ಫ್ಲೈಯಿಂಗ್ ಸ್ಕ್ವಾಡ್ 2 ಮತ್ತು ಇನ್ನೊಂದು ಎಕ್ಸೈಸ್ ಲಾ ಅಲ್ಲಿ 1 ಆಗಿದೆ. ಒಟ್ಟು 3 ಆಗಿದೆ. ಬಟ್ ಬೈ ಪೊಲೀಸಲ್ಲಿ 116 ಪ್ರಕರಣಗಳು ಕೊಡ್ತಾರೆ ಸರ್. 115 ಟೋಟಲ್. E94, P21 ಟೋಟಲ್ 115. 115 ಪ್ಲಸ್ 3, 118 ಕೇಸಸ್. ಈ ಕಾಪಿ 118. ಜಿಲ್ಲೆಯಾದ್ಯಂತ ದಿನೇ ದಿನೇ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸುತ್ತಿದೆ. ಜನರು ಕೂಡ ನೀರಿಗಾಗಿ ಪರದಾಡುವಂತಾಗಿದೆ. ಜಿಲ್ಲೆಯ ಅಗ್ರಹಾರ್ ಗ್ರಾಮದಲ್ಲಿ ಗ್ರಾಮಸ್ಥರು ನಿತ್ಯ ಮನೆ ಕೆಲಸವನ್ನ ಬಿಟ್ಟು ನೀರು ತರುವುದೇ ದೊಡ್ಡ ಕೆಲಸವಾಗಿದೆ ಎಂದು ಗ್ರಾಮದ ನಿವಾಸಿಗರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾದ ಟ್ಯಾಂಕರ್ಗಳು ಗ್ರಾಮದಲ್ಲಿ ಇದ್ದರೂ ಕೂಡ ಅದರ ಸರಿಯಾದ ಅನುಕೂಲ ಅಲ್ಲಿಯ ನಿವಾಸರಿಗೆ ಲಭಿಸುತ್ತಿಲ್ಲ. 3 ದಿನಕ್ಕೊಮ್ಮೆ ಬಿಡುವ ನೀರಿಗಾಗಿ ತಾಸುಗಟ್ಟಲೆ ನಿಂತರೂ ಕೂಡ ಪರದಾಡಿದ್ರೂ ಕೂಡ 3 ಬಿಂದಿಗೆ ನೀರು ಕೂಡ ಸಿಗದ ದುಸ್ಥಿತಿ ಎದುರಾಗುತ್ತಿದೆ ಎಂದು ಅಲ್ಲಿಯ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಯೋಜನೆ ಅಡಿ ನೀರಿನ ಟ್ಯಾಂಕರ್ಗಳನ್ನು ಸ್ಥಾಪಿಸಿದ್ದರು. ಆದರೆ ಅದರ ಪರಿಪೂರ್ಣ ಅನುಕೂಲ ಅಲ್ಲಿಯ ನಿವಾಸಿಗರಿಗೆ ಲಭಿಸುತ್ತಿಲ್ಲ. ಬಿಂದಿಗೆ ನೀರಿಗಾಗಿ ಮಹಿಳೆಯರು ಮನೆ ಕೆಲಸ ಬಿಟ್ಟು ಬಿಂದಿಗೆ ಹಿಡಿದು ಬೀದಿ ಬೀದಿ ತಿರುಗಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಲ್ಲಿ ಬೋರ್ವೆಲ್ಗಳಿದ್ದರೂ ಹನಿ ನೀರಿಗಾಗಿ ಹರಸಾಹಸ ಪಡಬೇಕಾಗುತ್ತದೆ. 3 ದಿನಗಳಿಗೊಮ್ಮೆ ನೀರು ಬಿಟ್ಟರೂ ಗಂಟೆಗಟ್ಟಲೆ ಬಿಂದಿಗೆ ಹಿಡಿದು ನಿಂತರೂ 1 ಇಲ್ಲ 2 ಕೊಡ ನೀರು ಸಿಗುವಷ್ಟರಲ್ಲೇ ನಿಟ್ಟುಸಿರು ಬಿಡುವಂತಹ ಪರಿಸ್ಥಿತಿ ಬಂದಿದೆ ಎಂಬುದು ಗ್ರಾಮಸ್ಥರ ಗೋಳಾಗಿದೆ. ಈ ಕುರಿತಾಗಿ ನಿವಾಸಿಗರಾದ ಸಂಗಮ್ಮ ಅವರು ಮಾತನಾಡಿ, ಗ್ರಾಮದಲ್ಲಿ ನೀರಿನ ಕಷ್ಟ ವಿಪರೀತವಿದ್ದು ಅಲ್ಲಲ್ಲಿ ಬೋರ್ವೆಲ್ಗಳಿಂದ ದಿನಬಳಕೆಗಾಗಿ ಇಲ್ಲವಾದರೂ ಕುಡಿಯುವ ನೀರಿಗಾಗಿ ಪೂರೈಕೆ ಮಾಡಿಕೊಳ್ಳುತ್ತಿದ್ದೇವೆ. ಗ್ರಾಮದಲ್ಲಿ ನೀರಿನ ಟಾಕಿಗಳಿದ್ದು ಟಾಕಿ ತುಂಬಿಸಲು 3 ದಿನ ಮಾಡಿದರೆ ಟಾಕಿಯಿಂದ ನಲ್ಲಿಗಳಿಗೆ ನೀರು ಪೂರೈಕೆ ಮಾಡಲು 3 ದಿವಸ ಮಾಡುತ್ತಾರೆ.
ಸುಮಾರು 2-3 ಗಂಟೆ ಕಾದ ನಂತರ 3 ಇಲ್ಲ 4 ಬಿಂದಿಗೆ ನೀರು ಸಿಗುತ್ತದೆ ಎಂದು ನೀರಿನ ಸಮಸ್ಯೆ ಕುರಿತು ಅವರು ತಿಳಿಸಿದರು. ನೀರಿಂದ ಏನದ ಇಲ್ಲಿ ನೀರು ಇದನ್ನೇ ಇಲ್ಲ ಎಟ್ ಬಿ ಬೋರಿಂಗ್ಗಳು ಆಯಿತು. ಒಂದು ಬೋರಿಂಗ್ ಅದ ಊರಿಗೆಲ್ಲ ಆ ಟಾಕಿ ದೊಡ್ಡ ಟಾಕಿ ತುಂಬ್ತಾನೆ. ಒಂದಿನ 3 ದಿನ ನಾವು ಇಲ್ಲೇ ಕೊಡಬೇಕು. ಅದು ಒಂದಿನ ನಳಿಗೆ ಬಿಡ್ತಾನೆ. ಆಯ್ತು 3 ದಿನದ ಬಾದ್ ಮತ್ತೆ ಇಲ್ಲಿ ಟಾಕಿಗೆ ಬಿಡ್ತಾನೆ. ಅವು 12 ಟಾಕಿ ಅವ. 12 ಟಾಕಿಯಾಗ ಒಂದೊಂದು 4 ಹನಿ ಬಿಡ್ತಾನೆ, ತಿರುಗಿಸ್ತಾನೆ. ಅದು 2ಕ್ಕೆ 3ಕ್ಕೆ ಆ 2-3 ತನ 1 ಕೊಡ 4 ಕೊಡ 3 ಕೊಡ ಸಿಗ್ತಾವೆ. ಅವು ಇಷ್ಟು ತುಂಬ್ಕೋಬೇಕು. 3-4ಕ್ಕೆ ಮಕ್ಕೋಬೇಕು. ಆಯಿತು ಮತ್ತು ಮುಂಜಾನೆ ಹೇಳ್ಬೇಕು, ದಂಧೆ ಮಾಡಬೇಕು, ನೀರು ತುಂಬಬೇಕು, ಯಾವ ಬೋರಿಂಗ್ ಹೋಗಬೇಕು. ಮತ್ತಂದ್ರೆ 3 ದಿನಕ್ಕೊಮ್ಮೆ 3 ದಿನ ಒಂದಿನ ಟಾಕಿಗೆ ಏರಿಸ್ತಾನೆ, ಊರು ನಳಿಗೆ ಬಿಡ್ತಾನೆ. 3 ದಿನ ಬಾದು ಟಾಕಿಗಳಿಗೆ ಕರ್ಸಿಗಳಿಗೆ ಮಾಡ್ತಾನೆ ಬಿಡ್ತಾನೆ. ಆಯ್ತು ಅವು 3 ದಿನ ಅವು ಭೀ ಟಾಕಿ ಕರ್ಸಿ ಭೀ ತುಂಬಲು. ಅದು ಎಲ್ಲರ 1 ಇಂಚ್ 2 ಇಂಚ್ ಆಗೋದು. ಆ ಕರ್ಸಿ ಈ ಕರ್ಸಿ ಊರಾಗ ಒಂದು 10 ಕರ್ಸಿ ಅವ. 10 ಕರ್ಸಿಗೆ ಎಲ್ಲಿ ನೀರು ಹೋಯ್ತಾವ. ಆಯ್ತು ನೀವು ಹೊಡ್ಕೊ ನಾ ಹೊಡ್ಕೊ ನಡ್ದದ. ಅವ ಹೋಗಿ ಮನೆ ಮಕ್ಕೋತಾನ. ಈಗ ಏನು ಮಾಡಬೇಕು, ನೀರು ತುಂಬ್ಕೋಬೇಕು, ಮಾಡ್ಕೋಬೇಕು. ಅಲ್ಲಿ ಹೊಟ್ಟೆ ತುಂಬ್ಕೊಬೇಡ್ದು, ನೀರು ಕುಡಿಬೇಕು. ಇಲ್ದ್ರ ನೀರು ದಂಧ್ಯಾಗೆ ಹೋದೆವು ಅಂದ್ರೆ ನೀರು ಸಿಗಲ್ಲ. ಈಗ ದಂಧ್ಯಾಗೆ ಹೋಗೋರು ಹೋಗ್ಲತ್ತಾರ. ಈಗ ಬೇಗನ ನೀರು ತುಂಬಲತ್ತಾರ. ಅವು ಬಿಸಿ ಅವು ಕಾಲಿ ಆ ಬೇರೆ ಇದಕ್ಕೆ ಇದು ಮಾಡಿದ್ರೆ ಅದು ಭೀ ಕರೆಂಟು ಟೈಮಿಗೆ ನೀರು ಅವ ಅಂತ. ಮುಂಜಾನೆ ಕರೆಂಟ್ 8ಕ್ಕೆ 9ಕ್ಕೆ ಬರ್ತದೆ. ಆಯ್ತು ಆ ಎಳ್ಳಿಂದು 11-12 ತನಕ ತುಂಬ್ಕೋಬೇಕು. 11 ಬಾದು ಅದು ಫೀಸ್ ತೆಕ್ಕೊಲತ್ತಾರ. ತೆಕ್ಕೊಂಡು ಮನೆಗೆ ಇಕ್ತಾರೆ. ಮತ್ತೆ ಚಾಲು ಮಾಡ್ತಾರೆ. ಅವು ಭೀ ಇದು ದೋಸೆ ಬಂದು ಇಲ್ಲರಿಲ್ಲ ನೀರು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದ್ರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ. ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. 2019ರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಈಶ್ವರ್ ಬಿ ಖಂಡ್ರೆ ಅವರು ಬೀದರ್ಗೆ ಭೇಟಿಯನ್ನು ನೀಡಿದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಷ್ಟ್ರದ ಹಾಗೂ ಬೀದರ್ ಜಿಲ್ಲೆಯ ಜನತೆಯ ಭವಿಷ್ಯ ರೂಪಿಸುವ ಚುನಾವಣೆ ಇದಾಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಜಾತ್ಯತೀತ ಶಕ್ತಿಗಳು ಜಯಗಳಿಸುತ್ತವೆ ಎಂಬ ನಂಬಿಕೆ ಎಲ್ಲರದ್ದಾಗಿದೆ.
ಚುನಾವಣೆ ನಿಮಿತ್ತವಾಗಿ ಬರುವ ಏಪ್ರಿಲ್ 7ರಂದು ಬೀದರ್ನಲ್ಲಿ ಬೃಹತ್ ಪ್ರಚಾರ ಸಭೆಯನ್ನ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹಿರಿಯ ಕಾಂಗ್ರೆಸ್ ಮುಖಂಡರು, ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ, ಸಮನ್ವಯ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮಯ್ಯನವರು ಸೇರಿದಂತೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಮುನಿಯಪ್ಪನವರು, ಗುಂಡೂರಾವ್ ಸೇರಿದಂತೆ ಹಲವು ರಾಜ್ಯ ರಾಷ್ಟ್ರೀಯ ಕಾಂಗ್ರೆಸ್ ಮುಖಂಡರು ಆಹ್ವಾನಿಸಲಾಗಿದೆ ಎಂದು ತಿಳಿಸಿದರು. ಮಾಧ್ಯಮ ಬಳಗದವರನ್ನು ಉದ್ದೇಶಿಸಿ 2019ರ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿದರು. ರಾಜ್ಯವನ್ನ ಮುಖ್ಯವಾಗಿ ಬೀದರ್ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವ ದಿಸೆಯಿಂದ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಕ್ರಿಯವಾಗಿ ಪರಿಶ್ರಮಿಸಲಾಗುತ್ತಿದೆ. ಹಾಗಾಗಿಯೇ ಏಪ್ರಿಲ್ 2ರಂದು ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರಚಾರ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಅನೇಕ ರಾಷ್ಟ್ರೀಯ ಕಾಂಗ್ರೆಸ್ ಮುಖಂಡರು, ಜನನಾಯಕರು ಪಾಲ್ಗೊಳ್ಳಲಿದ್ದಾರೆ. ಅದರಂತೆ ನಾಳೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ನಿಮಿತ್ತ ಚಿಂಚೋಳಿಗೆ ತೆರಳುತ್ತಿದ್ದೇವೆ. ಮಲ್ಲಿಕಾರ್ಜುನ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲರು, ಪ್ರಿಯಾಂಕ್ ಅವರು, ಸಚಿವ ರಹೀಂ ಖಾನ್ ಸೇರಿದಂತೆ ಪ್ರಮುಖ ಮುಖಂಡರು ಬೆಂಬಲಿಸಲು ನನ್ನೊಟ್ಟಿಗೆ ಕೈ ಜೋಡಿಸಲಿದ್ದಾರೆ ಎಂದು ತಿಳಿಸಿದರು. 31ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಜಂಟಿಯಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪ್ರಚಾರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ದೇವೇಗೌಡರು ಪಾಲ್ಗೊಳ್ಳಲಿದ್ದಾರೆ. ಸುಮಾರು 5 ಲಕ್ಷ ಜನ ಸೇರುವ ನಿರೀಕ್ಷೆ ಇದ್ದು ಚುನಾವಣಾ ರಣಕಹಳೆ ಶುರುವಾಗಿದೆ ಎಂದು ತಿಳಿಸಿದರು. ಬೀದರ್ಗೆ ಬಂದಂಥ ಸಮಯದಲ್ಲಿ ನನಗೆ ಬೀದರ್ ಜಿಲ್ಲೆಯ ಕಾಂಗ್ರೆಸ್ನ ಕಾರ್ಯಕರ್ತರು, ಸಾರ್ವಜನಿಕರು ಅತ್ಯಂತ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಬರಮಾಡಿಕೊಂಡು ತಮ್ಮ ವಿಶ್ವಾಸವನ್ನು, ಪ್ರೀತಿಯನ್ನು, ಅಭಿಮಾನವನ್ನು ನನ್ನ ಮೇಲೆ ತೋರಿಸ್ತಾ ಇದ್ದಾರೆ. ಇದರಿಂದ ನನಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಬಂದಿದೆ. ಬರುವ 23ನೇ ತಾರೀಕಿಗೆ ಏನೊಂದು ಲೋಕಸಭೆ ಚುನಾವಣೆ ನಡೀಬೇಕಾಗಿದೆ. ಚುನಾವಣೆ ಅತ್ಯಂತ ಮಹತ್ವದಾದಂಥ ಒಂದು ಚುನಾವಣೆ ಆಗಿದ್ದು, ಈ ರಾಷ್ಟ್ರದ ಭವಿಷ್ಯ ರೂಪಿಸುವಂಥ ಚುನಾವಣೆ, ಬೀದರ್ ಜಿಲ್ಲೆ ಜನರ ಭವಿಷ್ಯ ರೂಪಿಸುವಂಥ ಒಂದು ಚುನಾವಣೆ. ಹೀಗಾಗಿ ಈ ಚುನಾವಣೆಯಲ್ಲಿ ಜಾತ್ಯತೀತ ಶಕ್ತಿಗಳು ಜಯಗಳಿಸ್ತವೆ ಅನ್ನುವಂಥದ್ದು ಎಲ್ಲರ ಒಂದು ನಂಬಿಕೆ ಆಗಿದೆ. ಚುನಾವಣೆ ನಿಮಿತ್ತ ಬರುವ 2ನೇ ತಾರೀಕು ಬೀದರ್ನಲ್ಲಿ ಒಂದು ಬೃಹತ್ ಪ್ರಚಾರ ಸಭೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಅತ್ಯಂತ ಹಿರಿಯ ಕಾಂಗ್ರೆಸ್ನ ಮುಖಂಡರು, ರಾಷ್ಟ್ರೀಯ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸಮನ್ವಯ ಸಮಿತಿ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು, ಮತ್ತು ನಾನು ಆಹ್ವಾನ ಮಾಡಿದ್ದೇನೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿ ಅವರಿಗೆ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಅವರು, ಮುನಿಯಪ್ಪರವರು, CM ಇಬ್ರಾಹಿಂರವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಂಡೆಪ್ಪ ಕಾಶಂಪುರ್ ಅವರು, ಇನ್ನೋರ್ವ ಜಿಲ್ಲಾ ಸಚಿವರುಗಳಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ಅವರು, ಶಾಸಕರು ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಬಿ ನಾರಾಯಣರಾವ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ವಿಜಯ್ ಸಿಂಗ್ ರವರು, ಶ್ರೀ ಅರವಿಂದ್ ಅರಳಿ ಅವರು, ಶ್ರೀ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಶರಣಪ್ಪ ಮಟ್ಟೂರ್ ಅವರು, ಮತ್ತು ಇನ್ನೂ ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಹತ್ತಾರು ಎಲ್ಲ ಅನೇಕ ಮುಖಂಡರುಗಳು 2ನೇ ತಾರೀಕಿಗೆ ಬೀದರ್ನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾಮಪತ್ರವನ್ನು ಹಾಕಬೇಕು ಅಂತ ಈ ಯೋಜನೆ ಹಾಕಿಕೊಂಡಿದ್ದೇನೆ. ಅಂತಿಮ ತೀರ್ಮಾನ ತೆಗೆದುಕೊಳ್ತೇನೆ. ನಾಳೆ ನಾನು ಕಾಂಗ್ರೆಸ್ ಪಕ್ಷದ ಚುನಾವಣೆಯ ಪ್ರಚಾರ ನಿಮಿತ್ತ ಚಿಂಚೋಳಿಗೆ ಹೋಗ್ತಾ ಇದ್ದೇನೆ. ಚಿಂಚೋಳಿಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಪ್ರಿಯಾಂಕ್ ಅವರು, ರಾಜಶೇಖರ್ ಪಾಟೀಲ್ ಅವರು, ಇನ್ನಿತರ ಅನೇಕ ನಮ್ಮ ಹಿರಿಯ ಮುಖಂಡರುಗಳು, ರಹೀಂ ಖಾನ್ ಅವರು ಎಲ್ಲರೂ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರಮುಖ ಮುಖಂಡರುಗಳು ಆಗಮಿಸಲಿದ್ದಾರೆ. ನಾಡಿದ್ದು ನಾನು ಆಳಂದಿಗೆ ಹೋಗ್ತಾ ಇದ್ದೇನೆ. ಆಳಂದ್ ಕಾಂಗ್ರೆಸ್ ಕಾರ್ಯಕರ್ತರ
ಸಭೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಮತ್ತು 31ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಜಂಟಿಯಾಗಿ ಕಾಂಗ್ರೆಸ್ ಮತ್ತು JDSನ ಒಂದು ಪ್ರಚಾರ ಸಭೆ ನಡೆಯುವುದಿದೆ. ಆ ಒಂದು ಪ್ರಚಾರ ಸಭೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ರಾಹುಲ್ ಗಾಂಧಿಯವರು ಭಾಗವಹಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ JDSನ ಅಧ್ಯಕ್ಷರಾದಂಥ ಶ್ರೀ HD ದೇವೇಗೌಡರು ಭಾಗವಹಿಸ್ತಾ ಇದ್ದಾರೆ. ಎರಡೂ ಪಕ್ಷದ ಅತ್ಯಂತ ಹಿರಿಯ ಮುಖಂಡರುಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಕನಿಷ್ಠ ಒಂದು 5 ಲಕ್ಷ ಜನ ಆ ಸಮಾವೇಶದಲ್ಲಿ ಭಾಗವಹಿಸುವರಿದ್ದಾರೆ. ಹೀಗಾಗಿ ಚುನಾವಣೆಯ ರಣಕಾಳೆ ಪ್ರಾರಂಭ ಆಗಿದೆ. ಧರ್ಮಯುದ್ಧ ಇದೆ. ಸತ್ಯ ನ್ಯಾಯ ನೀತಿ ಜನಪರ ಕಾರ್ಯಕ್ರಮಗಳಿಗೆ ಸರ್ವರ ಉದ್ಧಾರ ಸರ್ವರ ಕಲ್ಯಾಣವೇ ಮಂತ್ರವನ್ನಾಗಿಟ್ಟುಕೊಂಡು ಈ ರಾಷ್ಟ್ರದ ಅಭ್ಯುದಯಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ತ್ಯಾಗ ಬಲಿದಾನ ಮಾಡಿ ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮಗಳು ಯೋಜನೆಗಳು ಮಾಡಿದಂಥ ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಷ್ಟ್ರದ ಅಧಿಕಾರದ ಚುಕ್ಕಾಣಿ ಹಿಡಿತದೆ. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಉತ್ತಮವಾದಂಥ ಆಡಳಿತ ಮತ್ತೆ ಈ ಜನರಿಗೆ ಸಿಗ್ತದೆ. ಕಾನೂನು ಸುವ್ಯವಸ್ಥೆ ಕಾಪಾಡ್ತದೆ. ಎಲ್ಲರ ರಕ್ಷಣೆ ಮಾಡ್ತವೆ. ಮತ್ತು ಕ್ರಾಂತಿಕಾರಕವಾದಂಥ ಮಹಿಳೆಯರ ಮೀಸಲಾತಿ ವಿಧೇಯಕ ಜಾರಿಗೆ ತರುವಂಥದ್ದು ಮತ್ತು ಕನಿಷ್ಠ ಆದಾಯ ಖಾತ್ರಿ ಅನೇಕ ಕ್ರಾಂತಿಕಾರಕ ಕಾರ್ಯಕ್ರಮಗಳನ್ನು ಕೊಟ್ಟು ಬಡತನಕ್ಕಿಂತ ಕೆಳಗಡೆ ಇದ್ದಂಥ ಪರಿವಾರದವರಿಗೆ ಪ್ರತಿ ವರ್ಷ 72,000 ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಮಾಡುವಂಥ ಕ್ರಾಂತಿಕಾರಕ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಇವತ್ತು ಹಮ್ಮಿಕೊಂಡಿದೆ. ಜಾತ್ಯತೀತವಾಗಿ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಧರ್ಮದ ಜನರು ಯಾರು ಬಡವರಿದ್ದಾರೆ, ಯಾರ ಆದಾಯ ಕಡಿಮೆ ಇದೆ ಅಂಥವರಿಗೆ ಸರ್ಕಾರದ ವತಿಯಿಂದ ನೇರವಾಗಿ ಇವತ್ತು ನಾವು ಬಡತನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ರೀತಿಯಲ್ಲಿ ಬಡತನ ನಿರ್ಮೂಲನೆ ಮಾಡುವಂಥ ಏನು ಕಾರ್ಯಕ್ರಮ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಾರಂಭ ಮಾಡಿದ್ರು, ಅದನ್ನು ಈಗ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ದೇಶದಲ್ಲಿರುವಂಥ 130 ಕೋಟಿ ಜನ ಬಡತನದಿಂದ ಪಾರಾಗ್ತಾರೆ ಅಂತ ಒಂದು ಕ್ರಾಂತಿಕಾರಕ ಕಾರ್ಯಕ್ರಮಗಳು ರಾಹುಲ್ ಗಾಂಧಿಯವರು ಹಮ್ಮಿಕೊಂಡಿದ್ದಾರೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು, ರಂಗತರಂಗ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಚಿಕ್ಕಪೇಟೆ ಬೀದರ್ ಮತ್ತು ಜಾನಪದ ಕಲಾವಿದರ ಬಳಗ ಬೀದರ್ ವತಿಯಿಂದ ವಿಶ್ವ ರಂಗಭೂಮಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಉಪನ್ಯಾಸಕ ಶಿವಕುಮಾರ ಕಟ್ಟೆ ಅವರು ಮಾತನಾಡಿ, ರಂಗಭೂಮಿಯು ಅತ್ಯಂತ ಪ್ರಭಾವಶಾಲಿ ಕ್ಷೇತ್ರವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಚಿತ್ರಕಲಾ ಮತ್ತು ನೃತ್ಯ ಶಿಕ್ಷಕರನ್ನ ನೇಮಿಸಿಕೊಂಡ ರೀತಿಯಲ್ಲಿಯೇ ಉಪನ್ಯಾಸಕ ಶಿವಕುಮಾರ ಕಟ್ಟೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಂಗಭೂಮಿಯು ಅತ್ಯಂತ ಪ್ರಭಾವಶಾಲಿ ಕ್ಷೇತ್ರವಾಗಿದ್ದು, ಶಾಲಾ ಕಾಲೇಜುಗಳಲ್ಲಿ ಚಿತ್ರಕಲಾ ಮತ್ತು ನೃತ್ಯ ಶಿಕ್ಷಕರನ್ನ ನೇಮಿಸಿಕೊಂಡ ರೀತಿಯಲ್ಲಿಯೇ ನಾಟಕ ಶಿಕ್ಷಕರನ್ನು ಕೂಡ ನೇಮಿಸಿಕೊಳ್ಳಬೇಕು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸನ್ಮಾನಿತರಾದ ರಮೇಶ್ ಬಡಿಗೇರ್ ಅವರ ಕೃತಿ ಲೋಕಾರ್ಪಣೆಯಾಯಿತು. ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರಾಜಶೇಖರ್ ವಟಗೆ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಕುರಿತು ದಿಲೀಪ್ ಕಾಡ್ವಾದ್, ಶಿವಕುಮಾರ್ ಪಾಂಚಾಳ್, ಚಂದ್ರಪ್ಪ ಕಾಂಬ್ಳೆ, ಮಲ್ಲಿಕಾರ್ಜುನ್ ಚಿಕ್ಪೇಟ್, ಶಿರೋಮಣಿ ಶಹಾಪುರ್, ಗೋವಿಂದ್ ರೆಡ್ಡಿ ಅಲಿಯಂಬರ್ ಹಾಡುಗಳನ್ನು ಹಾಡಿ ಜನ ಮನರಂಜಿಸಿದರೆ, ಮಾತಾ ಮಾಣಿಕೇಶ್ವರಿ ಕೋಲಾಟ ತಂಡ ಕೌಠಾಬಿ, ರಾಜಮ್ಮ ಹಾಗೂ ಸಂಗಡಿಗರಿಂದ ಗೀತಗಾಯನ ಹಾಗೂ ಕೋಲಾಟ ನೃತ್ಯ ಪ್ರದರ್ಶಿಸಿದರು. ಈ ಕಾರ್ಯಕ್ರಮದಲ್ಲಿ ಫರ್ನಾಂಡಿಸ್ ಇಪ್ಪಳ್ಗಾಂವ್, ಸುನೀಲ್ ಭಾವಿಕಟ್ಟಿ, ಮಹೇಶ್ ಕೋಲಿ, ರಜನಿಕಾಂತ್ ಶಳ್ಕೆ, ಯೋಗೇಶ್ ಮಠದ್, ಶಾಂತಪ್ಪ ಕಾಂಬ್ಳೆ, ಪೀರಪ್ಪ ಚಿಕ್ಪೇಟ್, ಬಸವರಾಜ್ ಹಾಗೂ ರವಿ ಕಾಂಬ್ಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯಲ್ಲಿ 2ನೇ ಹಂತದಲ್ಲಿ ಚುನಾವಣೆ ಮಾರ್ಚ್ 28ರಿಂದ ಏಪ್ರಿಲ್ 4ರವರೆಗೆ ನಾಮಪತ್ರ ಸಲ್ಲಿಸುವುದಾಗಿ ಜಿಲ್ಲಾಧಿಕಾರಿಗಳಿಂದ ಸುದ್ದಿಗೋಷ್ಠಿ. ಜಿಲ್ಲೆಯ ಅಗ್ರಹಾರ ಗ್ರಾಮದಲ್ಲಿ ನೀರಿಗಾಗಿ ತತ್ತರಿಸಿದ ಗ್ರಾಮಸ್ಥರು ಬೆಂದಿಗೆ ಹಿಡಿದು ಗಂಟೆಗಟ್ಟಲೆ ಅಲೆದಾಡಿದರೂ ಕೂಡ 3 ಬಿಂದಿಗೆ ನೀರಿಗೆ ನಿಟ್ಟುಸಿರು ಬಿಡುವ ಪರಿಸ್ಥಿತಿ ನಿರ್ಮಾಣ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 2ರಂದು ಬೀದರ್ನಲ್ಲಿ ಬೃಹತ್ ಪ್ರಚಾರ ಸಭೆಯ ಆಯೋಜನೆ. ಈಶ್ವರ್ ಬಿ ಖಂಡ್ರೆ ಅವರ ಹೇಳಿಕೆ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ವತಿಯಿಂದ ವಿಶ್ವ ರಂಗಭೂಮಿ ದಿನಾಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.